ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಷ್ಮಿಗೆ ಬುದ್ಧಿ ಬಂದಾಗ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿನ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ಆಗಿದ್ದು ಆಗೋಯ್ತು. ಆದರೆ ಆದಿಗೆ ನೀನಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ನಿನಗೆ ಅವನ ಬಗ್ಗೆ ಯಾವ ಒಪಿನಿಯನ್ ಇದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನೀವಿಬ್ರು ಖುಷಿಯಾಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ನೀನು ಈ ಮನೇಲಿರೋದು ಯಾರಿಗೂ ಇಷ್ಟ ಇಲ್ಲ. ಹಳೆ ಕಾಲದವ್ರ ಥರ ನೀನೇ ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ನಮ್ಮಿಂದ ಒಪ್ಕೊಳಕ್ಕಾಗಲ್ಲ. ನೀನಿಲ್ಲಿರೋಷ್ಟು ದಿನನೂ ಆದಿ ಸಫರ್ ಆಗ್ತಾನೆ. ಆದಿ ಒದ್ದಾಡೋಷ್ಟು ನಾವೆಲ್ಲರೂ ಕಷ್ಟಪಡಬೇಕಾಗತ್ತೆ. ಈ ಮದುವೆಯಿಂದಾಗಿ ನಿಮ್ಮಿಬ್ರು ಲೈಫ್ ಹಾಳಾಗಿದೆ. ಅದನ್ನು ಸರಿ ಮಾಡೋದು ನಿನ್ನ ಕೈಯಲ್ಲೇ ಇದೆ ಲಕ್ಷ್ಮಿ. ನೀನು ನಿನ್ನ ಊರಿಗೆ ವಾಪಸ್ ಹೊಟ್ಟೋಗು. ನೀನು ದುಡುಕ್ ಸ್ವಭಾವದವಳಲ್ಲ, ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡಿದ್ದೀನಿ. ನೋಡು, ನೀ ಮನೆ ಬಿಟ್ಟು ಹೋದೆ ಅಂತ ನಿಮ್ಮ ಮನೆಯವರು ಒಂದು 4-5 ದಿನ ನಿನ್ನನ್ನು ಬೈಬಹುದು. ಆಮೇಲೆ ಕಾಲೇಜು ಓದು ಅಂತ ನೀನು ಯಾವುದಾದ್ರೂ PG ನೋಡ್ಕೋಬಹುದು. ಜನ ಮರ್ತು ಬಿಡ್ತಾರೆ. ಆದರೆ ನೀನಿಲ್ಲಿ ಇದ್ದಷ್ಟು ದಿನ ಅದು ನಿನಗೆ ನರ್ಕ. ಈ ಮನೆ ನೆಮ್ಮದಿನೇ ನಿನ್ನಿಂದ ಹಾಳಾಗೋಗುತ್ತೆ. ನಿನ್ನ ಮದುವೆಗೆ ಅಂತ ಉಳ್ಕೊಂಡವ್ರು ನಾವು. ನಿನ್ನಿಂದಾಗಿ ನಮ್ಮನೆ ನೆಮ್ಮದಿ ಹಾಳಾಗಬಾರ್ದು ಅಲ್ವಾ? ಮನೇಲಿ ಎಲ್ಲರೂ ನಿನ್ನನ್ನು ದ್ವೇಷಿಸಿ ಹೋಗು ಅಂತ ಹೇಳೋವರೆಗೂ ಕಾಯೋದು ಚೆನ್ನಾಗಿರಲ್ಲ. ಗೌರವ ಕಳ್ಕೊಳ್ಳೋ ಮೊದಲು ನೀನೇ ಹೊರಟು ಬಿಡು, ಆದಷ್ಟು ಬೇಗ. ನಿನ್ನ ಕೈ ಮುಗ್ದಿದ್ದು ಸಾಲಿಲ್ಲ ಹೇಳು, ನಿನ್ನ ಕಾಲಕ್ಕೆ ಬಿದ್ದುಬಿಡ್ತೀನಿ. ಗೌರವ ಕಳ್ಕೊಳ್ಳೋ ಮೊದಲು ನೀನೇ ಹೊರಟು ಬಿಡು. ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ? 3 ಗಂಟೆನೇ ಒಂದು ಕಾರಲ್ಲಿ ಪ್ರಯಾಣ ಮಾಡೋಕ್ಕಾಗ್ದಿರೋ ನಾವು ಜೀವನ ಪೂರ್ತಿ ಒಟ್ಟಿಗೆ ಪ್ರಯಾಣ ಮಾಡೋಕ್ಕಾಗತ್ತಾ? ನನ್ನಿಂದ ಯಾರಿಗೂ ನೆಮ್ಮದಿ ಹಾಳಾಗಬಾರ್ದು. ಆದರೆ ಹೀಗಿಲ್ಲಿಂದ ಹೋದರೆ ಎಲ್ಲಿ ಹೋಗ್ಲಿ? ವಾಪಸ್ ನಮ್ಮ ಮನೆಗೆ ಹೋಗ್ಲಾ? ಲಕ್ಷ್ಮಿಗೆ ಬುದ್ಧಿ ಬಂದಾಗ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿಮ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ನಾನು ಮನೆ ಮಗಳೇ ಅಲ್ಲ ಅಂದಮೇಲೆ ಅಮ್ಮನಿಗೆ ನಾನು ಭಾರ ಆಗಕ್ಕಾಗತ್ತಾ? ನನಗ್ ಬೇರೆ ದಾರಿ ಆದ್ರೂ ಏನಿದೆ ಲಕ್ಷ್ಮಿ? ಉಸಿರು ಕಟ್ತಾ ಇತ್ತು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ನೀವವತ್ತು ನನ್ನ ಮುಂದೆ ಬೇರೆ ದಾರಿನೇ ಕಾಣಿಸ್ತಿಲ್ಲ ಅಂದಿದ್ದು ಯಾಕೆ ಅಂತ ನನಗೆ ಈಗ ಅರ್ಥ ಆಗ್ತಿದೆ. ಅದಕ್ಕೆ ಆದ್ರೆ ನಾನು ಮದುವೆ ಆಗಿ 2 ದಿನಕ್ಕೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೊಟ್ಟಿದ್ದೀರ ಅಂತ ಗೊತ್ತಾದ್ರೆ ನನ್ನ ಮನೆಯವ್ರಿಗಾಗ್ಲಿ ನಮ್ಮ ಅಣ್ಣನ ಬಗ್ಗೆ ಆಗ್ಲಿ ಏನ್ ಮಾತಾಡ್ತಾರೆ? ಅದಕ್ಕೆ ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನಾನು ಎಲ್ಲಾದ್ರೂ ಹೋಗ್ತೀನಿ. ದಾರಿನ ಆ ತೀವ್ರ ತೀರ್ಮಾನ ಮಾಡ್ಲಿ.